ಸ್ನೇಹಿತರೆ, ಕನ್ನಡ ವಿಕೆ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದರೆ 9 ಟಿಪ್ಸ್ಗಳನ್ನು ಪಾಲಿಸಿ ಅನ್ನೋದು ತಜ್ಞರ ಅಭಿಪ್ರಾಯ. ಆ 9 ಟಿಪ್ಸ್ಗಳು ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಾರತದಲ್ಲಿ ಒಂದು ಗಾದೆ ಇದೆ, ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅನ್ನೋದು. ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಎಂದು ಭಾವಿಸುತ್ತಾ ಸಂಬಂಧಗಳನ್ನು ಕಳೆದುಕೊಳ್ಳುವ ಪ್ರಕರಣಗಳಂತೂ ಒಂದಲ್ಲ ಎರಡಲ್ಲ. ಎಲ್ಲಿ ಕೇಳಿದರೂ ಗಂಡನಿಂದ ಬೇಸರಗೊಂಡ ಹೆಂಡತಿ ಆತ್ಮಹತ್ಯೆ, ಹೆಂಡತಿ ಮಾತನಾಡಲಿಲ್ಲವೆಂದು ಸತ್ತ ಗಂಡ, ಹೀಗೆ ಹೇಳುತ್ತಾ ಹೋದರೆ ದಿನಕ್ಕೆ 4-6 ಪ್ರಕರಣಗಳು. ಗಂಭೀರ ವಿಷಯಗಳನ್ನು ಹೊರತುಪಡಿಸಿ ಇಂತಹ ಕ್ಷುಲ್ಲಕ ವಿಷಯಗಳೇ ಕಾರಣವಾಗಿರುತ್ತವೆ. ಇಂದಿನ ದಿನಗಳಲ್ಲಿ ಕೂಡು ಕುಟುಂಬಗಳಿತ್ತು. ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳವಾದರೆ ಮನೆಯಲ್ಲಿ ಹಿರಿಯರು ಅಲ್ಲೇ ಅವರಿಗೆ ತಿಳಿ ಹೇಳಿ ಸಮಾಧಾನಪಡಿಸಿ ಗಂಡ ಹೆಂಡತಿಯನ್ನು ಒಂದುಗೂಡಿಸುತ್ತಿದ್ದರು. ಈಗಿನ ಕಾಲದಲ್ಲಿ ಎಲ್ಲವೂ ವಿಭಿನ್ನ. ಆದರೂ ಕೂಡ 9 ಟಿಪ್ಸ್ಗಳನ್ನು ಪಾಲಿಸಿದರೆ ಗಂಡ ಹೆಂಡತಿ ಸುಖವಾಗಿರಬಹುದು ಎಂಬುದು ತಜ್ಞರ ಅಭಿಪ್ರಾಯ. ಆ 9 ವಿಷಯಗಳು ಯಾವುದು ಎಂದರೆ, ಮೊದಲನೇದು ಪರಸ್ಪರ ಗೌರವದಿಂದ ಕಾಣುವುದು. ಗಂಡ ಹೆಂಡತಿಯಾಗಲಿ ಹೆಂಡತಿ ಗಂಡನಿಗಾಗಲಿ ಪರಸ್ಪರ ಗೌರವದಿಂದ ಕಂಡರೆ ಆ ಸಂಸಾರ ನಗುಮುಖದಿಂದ ಸಾಗುತ್ತದೆ ಎಂದು ತಜ್ಞರ ಅಭಿಪ್ರಾಯ ಆಗಿದೆ. ಎರಡನೆಯ ವಿಷಯ ಅಂದರೆ ಸಲಹೆಗಳನ್ನು ಆಲಿಸುವುದು. ಗಂಡನ ಸಲಹೆಯಾಗಲಿ ಹೆಂಡತಿ ಸಲಹೆಯನ್ನಾಗಲಿ ಪರಸ್ಪರ ಕೂತು ತಾಳ್ಮೆಯಿಂದ ಸಲಹೆಯನ್ನು ಆಲಿಸಿಕೊಂಡರೆ ಇಬ್ಬರ ಸಂಸಾರ ಉತ್ತಮ ಆಗುತ್ತದೆ ಎಂದು ತಜ್ಞರ ಅಭಿಪ್ರಾಯ ಆಗಿದೆ. ಮೂರನೇ ವಿಷಯ ಅಂದರೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗಲೇಬಾರದು. ಈ ರೀತಿ ನಡೆದುಕೊಳ್ಳುವುದು ಸಂಸಾರಕ್ಕೆ ಉತ್ತಮ ಎಂಬುದು ತಜ್ಞರ ಮತ್ತೊಂದು ಅಭಿಪ್ರಾಯ ಆಗಿದೆ. ನಾಲ್ಕನೇ ವಿಷಯ ಏನು ಅಂದರೆ, ಪರರ ರೀತಿ ನಾವು ಬದುಕಬೇಕು ಎನ್ನುವುದನ್ನು ಮೊದಲು ಬಿಡಿ. ಯಾಕಂದರೆ ನಮ್ಮ ಜೀವನ ಹೇಗಿದೆ ಎಂಬುದನ್ನು ನಾವು ತಿಳಿದುಕೊಂಡು ಜೀವನ ಮಾಡಿದರೆ ಆ ಸಂಸಾರ ಎತ್ತರಕ್ಕೆ ಹೋಗುತ್ತದೆ ಎಂಬುದು ತಜ್ಞರ ಮತ್ತೊಂದು ಅಭಿಪ್ರಾಯ.